ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಹೇಶ್ವರಿ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವ ನಡೀತಾ ಇರೋದ್ರಿಂದ ಎಲ್ಲರೂ ಅವ್ರವ್ರ ಮನೆ ಮುಂದೆ ರಂಗೋಲಿ ಹಾಕಿ ಬಣ್ಣ ಹಾಕ್ತಾಯಿದ್ರು. ನಮ್ಮ ಮನೆ ಮುಂದೆನೂ ರಂಗೋಲಿ ಹಾಕೋಕ್ಕೆ ಅಂತ ಕಸ ಗುಡಿಸ್ಕೊಂಡು ಇವಾಗ ರಂಗೋಲಿ ಬಿಡೋಕ್ಕಿಂತ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಒಂದೇ ಥರ ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಚಿಕ್ಕಿ ರಂಗೋಲಿ ಮತ್ತು ಎಳೆ ರಂಗೋಲಿ ಬಿಟ್ಟಿರ್ತಾರೆ. ನಾವು ಬೇರೆ ಥರ ಬಿಡೋಣ ಅಂದ್ಬಿಟ್ಟು ಹಿಂದೂ ಸಮಾಜೋತ್ಸವಕ್ಕೆ ಮ್ಯಾಚ್ ಆಗೋ ಥರ ಅಯೋಧ್ಯ ರಾಮ ಲಕ್ಷ್ಮಣ ಸೀತಾಮಾತೆ ಬಿಡದ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಅಯೋಧ್ಯೆನ ಡ್ರಾ ಮಾಡ್ತಾಯಿದ್ಲು ಚಿನ್ನಿ. ನಾನು ಮತ್ತು ಪಾವನ ಬಾರ್ಡ್ರ್ ಹಾಕ್ಕೊಬಂದು ಆ ಕಡೆ ಈ ಕಡೆ ಸೈಡ್ಗೆ ಬಾರ್ಡ್ರ್ ಹಾಕ್ತೋ. ನೆಕ್ಸ್ಟು ಬಣ್ಣ ಮಿಕ್ಸ್ ಮ್ಯಾಚ್ ಮಾಡೋಕ್ಕೋಸ್ಕರ ಎಲ್ಲ ಬಣ್ಣಗಳನ್ನೂ ಮಿಕ್ಸ್ ಮಾಡಿ ಅಯೋಧ್ಯೆಗೆ ಬಣ್ಣ ಹಚ್ಚೋಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ರೋಡಲ್ಲಿ ಬಣ್ಣ ಹಾಕ್ತಾ ಇರೋದ್ರಿಂದ ಗಾಡಿಗಳೆಲ್ಲ ಓಡಾಡ್ತಾಯಿದ್ವು. ಆ ಗಾಡಿಗಳು ಬಂದಾಗ ಸೈಡ್ಗೆ ಹೋಗೋದು ಮತ್ತೆ ಬಂದು ಕುತ್ಕೊಂಡು ಬಣ್ಣ ಹಾಕೋದು ಮಾಡ್ತಾ ಇರೋದ್ರಿಂದ ಜಾಸ್ತಿ ಟೈಮ್ ತಗೋತಾಯಿತ್ತು. ಬಿಸಿಲು ಬೇರೆ ಇದ್ರಿಂದ ತಲೆಯೆಲ್ಲ ಸುತ್ತುತ್ತಾಯಿತ್ತು. ರೋಡಲ್ಲಿ ಓಡಾಡೋರೆಲ್ಲ ಚೆನ್ನಾಗೈತೆ ಅಂತ ಇದ್ರು. ಮಕ್ಕಳೆಲ್ಲವ ನಮ್ಮ ಬಾಸ್ ಬಿಡ್ತಾ ಇದ್ದೀರಾ ಅಂತ ಇದ್ರು. ಇನ್ನು ಕೆಲವರಂತೂ ದೇವ್ರು ಬಿಡ್ತಾ ಇದ್ದೀರಾ ತುಂಡ್ಕೊಂಡು ಓಡಾಡಲ್ವಾ ಅಂತಾಯಿದ್ರು. ಆದರೂ ಒಬ್ಬೊಬ್ಬರು ಇಲ್ಲ ಚೆನ್ನಾಗೈತೆ ಸೈಡಲ್ಲಿ ಹೋಗ್ತಾರೆ ಬಿಡಿ ಅಂತ ಇದ್ರು. ಈ ರೋಡಲ್ಲಿ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿಬಿಡ್ತಾ ಇದ್ದೀರಾ ಅಂತ ಪೊಲೀಸರು ಕೂಡ ಹೇಳ್ತಾಯಿದ್ರು. ಅದನ್ನು ಕೇಳಿ ಫುಲ್ ಖುಷಿ ಆಯ್ತಾಯಿತ್ತು ನನಗೆ ಮತ್ತು ಚಿನ್ನಿಗೆ. 3 ಅವರ್ ಈ ಬಿಸಿಲಲ್ಲಿ ಕೂತ್ಕೊಂಡು ಬಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾಯಿತ್ತು. ಎಲ್ಲರೂ ಚೆನ್ನಾಗೈತಿ ಅಂತ ಹೇಳೋದು ಕೇಳಿ ಫುಲ್ ಖುಷಿ ಆಯಿತು. ಫೈನಲ್ ಆಗಿ ನಮ್ಮದು ಈ ಥರ ಬಂತು. ರಾಮ ಸೀತಾ ಲಕ್ಷ್ಮಣ ಅಯೋಧ್ಯೆ ಇರೋದು ಪಿಕ್ಚರ್ ಈ ಥರ ಇದೆ. ನೋಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ನೆಕ್ಸ್ಟು ನಮ್ಮ ಏರಿಯಾದಲ್ಲಿ ಯಾರ್ಯಾರೆಲ್ಲ ಯಾವ್ಯಾವ ಥರ ಬಿಟ್ಟವ್ರೆ ಅಂತ ರಂಗೋಲಿನ ಹಾಕ್ತೀನಿ, ಅದೂ ಹೇಗಿದೆ ಅಂತ ಹೇಳಿ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು ದೀಪ ಎಲ್ಲ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಬಿಟ್ಟಿದ್ರು. ರಂಗೋಲಿನ ಬಣ್ಣ ಹಚ್ಚಿ ಕಲರ್ಫುಲ್ಲಾಗಿ ಮಾಡಿದರು. ಅವ್ರವ್ರ ಮನೆ ಮುಂದೆ ಎಲ್ಲರೂ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು. ಹಿಂದೂ ಸಮಾಜತ್ವ ಅಂದ್ರೇ ಒಗ್ಗಟ್ಟು ಅಲ್ವಾ. ಒಗ್ಗಟ್ಟು ಮತ್ತು ಸಹಬಾಳ್ವೆ, ಸಾಮಾಜಿಕ ಏಕತೆ, ಸಂಸ್ಕೃತಿ, ಪರಂಪರೆ, ಮೌಲ್ಯಗಳು ಮತ್ತು ಸಮಾಜಮುಖಿ ಚಿಂತನೆಗಳನ್ನು ಉತ್ತೇಜಿಸುವುದೇ ಹಿಂದೂ ಸಮಾಜತ್ವ. ಜೈ ಶ್ರೀರಾಮ್ ಅಂತ ಬರೆದಿದ್ರು. ಎಲ್ಲ ಶ್ರೀ ಸ್ವಾಮಿ ವಿವೇಕಾನಂದರಿಗೆ ಜೈ ಅಂತ ಬರೆದಿದ್ರು. ಜೈ ಹಿಂದ್ ಜೈ ಭಾರತ್ ಅಂತ ಬರೆದಿದ್ರು. ಜೈ ಶ್ರೀರಾಮ್ ಅಂತ ಬರೆದಿದ್ರು. ನಮ್ಮ ರೋಡ್ನ ನೋಡೋಕ್ಕೆ 2 ಕಣ್ಗಳು ಸಾಲ್ತಾ ಇರಲಿಲ್ಲ, ಆ ಥರ ಕಲರ್ಫುಲ್ಲಾಗಿ ಎಲ್ಲ ಬಣ್ಣ ಹಚ್ಚಿ ಸೂಪರಾಗಿ ಮಾಡಿದರು. ಮೆರವಣಿಗೆ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ, ಎಲ್ಲ ನೋಡ್ಕೊಬನ್ನಿ. ಯಾರದು? ಕದಂಬರ ಕಡೆಯವರು. ಶೋಭಾಯಾತ್ರೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಕ್ಸಿಬಿಷನ್ಗೆ ಹೊರಟು ರೆಡಿಯಾಗಿ ಎಲ್ಲ ಕೋಗಿಲು ಕ್ರಾಸ್ ಹತ್ರ ಎಕ್ಸಿಬಿಷನ್ ಹಾಕಿದ್ರು. ನನ್ನ ಮಕ್ಕಳು ತುಂಬ ದಿನದಿಂದ ಎಕ್ಸಿಬಿಷನ್ ಕರ್ಕೋಗಮ್ಮ ಅಂತಲೇ ಇದ್ರು. ಸೊ ಅದಕ್ಕೆ ಅವರಿಬ್ರು ಎಕ್ಸಿಬಿಷನ್ ಕರ್ಕೊಬಂದಿದ್ದೆ. ಡಿಸ್ನಿ ಲ್ಯಾಂಡ್ ಥೀಮು ಮತ್ತು ಇಂಟರ್ನ್ಯಾಷನಲ್ ರೋಬೋಟಿಕ್ ಬರ್ಡ್ಸ್ದು ಎಕ್ಸಿಬಿಷನ್ ಹಾಕಿದ್ರು. ಎಂಟ್ರೆನ್ಸಲ್ಲೇ ಒಂದು ದೊಡ್ಡದೊಂದು ಹದ್ದು ಹಾಕಿದ್ರು ಮತ್ತು ಒಂದು ದೊಡ್ಡ ಗೊರಿಲ್ಲಾ ಹಾಕಿದ್ರು. ಅದು ಗೊರಿಲ್ಲಾ ಡೋಲ್ನ ಬಾರಿಸ್ತಾಯಿತ್ತು. ಡೋಲ್ ಬಾರಿಸ್ಕೊಂಡು ಎಲ್ಲರನ್ನೂ ವೆಲ್ಕಮ್ ಮಾಡ್ತಾಯಿದ್ರು. ನಾವು ಹಂಗೆ ಟಿಕೆಟ್ ತಗೊಂಡು ಒಬ್ಬರಿಗೆ 80 ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆಗೆ ಎಂಟ್ರಿ ಆಗ್ತಿದ್ದಂಗೆ ಆ ಲೈಟ್ಗಳನ್ನ ನೋಡ್ಬಿಟ್ಟು ನನ್ನ ಮಗಳು ಫುಲ್ ಅಟ್ರಾಕ್ಷನ್ ಆಗಿಬಿಟ್ಲು. ತಾಗಿ ಹಾರ್ಟು ಸ್ಟಾರು ಎಲ್ಲದರಲ್ಲೂ ನಿಂತ್ಕೊಂಡು ಮೂನು ಎಲ್ಲದರಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ಲು. ಹಂಗೆ ನೋಡ್ಕೊಂಡು ಈಗ ರೋಬೋಟಿಕ್ ಬರ್ಡ್ಸ್ಗಳಿಗೆ ಎಂಟ್ರಿ ಕೊಟ್ಟು ಅಲ್ಲೆಲ್ಲ ಸುಮಾರು ಥರದ ಬರ್ಡ್ಗಳಿದ್ದವು. ನನಗೆ ಗೊತ್ತಿರೋ ಒಂದು ಸ್ವಲ್ಪ ಇದ್ದೋ ಗೊತ್ತಿಲ್ಲದೋ ಅದನ್ನು ಅಲ್ಲೆಲ್ಲ ಓದ್ಬಿಟ್ಟು ತಿಳ್ಕೊಂಡೆ. ಅಲ್ಲಿ ನನ್ನ ಮಕ್ಕಳು ಅದ್ರ ಜೊತೆಯೆಲ್ಲ ನಿಂತ್ಕೊಂಡು ನನ್ನ ಫೋಟೋ ತಗೊಂಡ್ಳು. ಅದು ವೈಟ್ ಪ್ಯಾರೆಟ್ ಅಂತೂ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನವಿಲಂತೂ ಇನ್ನೂ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡೋ ಥರ ಇತ್ತು. ನವಿಲ್ ಜೊತೆ ನನ್ನ ಮಗಳದೊಂದು ಫೋಟೋ ತಗೊಂಡು ಹಾಗೆ ಮುಂದೆ ಹೋದೋ.
ಮನೆಗೆಲ್ಲ ಯೂಸ್ ಆಗೋವಂಥ ಐಟಮ್ಗಳಿದ್ದು ಕಾರ್ಪೆಟು, ಪ್ಲ್ಯಾಸ್ಟಿಕ್ ಐಟಮ್ಗಳು, ಸ್ನ್ಯಾಕ್ಸ್ಗಳು, ಸ್ಪೈಸಸ್ಸು, ಹಪ್ಳದ ಪ್ಯಾಕೆಟ್ಗಳು ಅವೆಲ್ಲ ಇದ್ದು. ಆಮೇಲೆ ಮಡಿಕೆಗಳಂತೂ ಮಣ್ಣಿಂದ ಮಾಡಿರೋ ಬಾಣಲೆ ಎಲ್ಲ ಚೆನ್ನಾಗಿತ್ತು. ಇನ್ನು ಇಲ್ಲಿಗೆ ಎಂಟ್ರಿ ಆದ ತಕ್ಷಣ ನನ್ನ ಮಕ್ಳನ್ನಂತೂ ಹಿಡಿಯೋಕ್ಕೆ ಆಗಲಿಲ್ಲ. ನನಗೆ ಅದಾಟ ಆಡಿಸು, ಜಂಪಿಂಗ್ ಆಡಿಸು, ರೋಲಿಂಗ್ ಆಡಿಸು, ಕಾರ್ ಓಡಿಸು, ಬೈಕ್ ಓಡಿಸು ಅಂತ ಟಾರ್ಚರ್ ಕೊಟ್ಟು ಮಡಗಾಕ್ಬಿಟ್ರು. ನಾನು ಯಾವ ಕಾರು ಕರ್ಕೊಬನ್ನಪ್ಪ ಅನ್ನೋ ರೇಂಜಿಗೆ ಟಾರ್ಚರ್ ಕೊಟ್ಬಿಟ್ರು. ನನ್ನ ಮಗ ಅಂತೂ ರೋಡಲ್ಲೇ ಸ್ಟಾರ್ಟ್ ಮಾಡಿಸ್ಬಿಟ್ಟ ಅಳೋಕ್ಕೆ. ಇನ್ನೂ ಓಡಿಸ್ತೀನಿ ಸುಮ್ಮನಿರೋ ಅಂದ್ರೂ ಅಲ್ಲೇ ಮಲ್ಕೊಂಡು ಒದ್ದಾಡೋದು, ಹಂಗೆ ಮಾಡೋದು ಮಾಡಾಕ್ಬಿಟ್ಟ. ಅದರಲ್ಲಿ ಅವನು ಕಾರ್ ಓಡಿಸ್ದೆ ಮೇಲೆ. ನೆಕ್ಸ್ಟು ಇನ್ನೊಂದು ಕಾರ್ದು ರಿಮೋಟ್ ಕಾರ್ದು ಓಡಿಸಿಲ್ಲ ಅಂತ ಅಳ್ಕೊಂಡೇ ಕೂತ್ಕೊಂಡ. ಅವರು ಬ್ಯಾಟ್ರಿ ಡೌನ್ ಆಗೈತೆ, ಅದು ಹೋಗ್ತಾಯಿಲ್ಲ ಅಂದರೂ ಕೇಳ್ತಾಯಿಲ್ಲ. ಇವನು ರೋಡಲ್ಲೇ ಎಳ್ಕೊಂಡು ಕೂತ್ಕೊಂಡ. ಆಮೇಲೆ ಅದ್ರ ಬದಲು ಬೈಕ್ ಓಡಿಸಿಸ್ದ. ಫಸ್ಟ್ ಟೈಮ್ ನನ್ನ ಮಗಳು ಏನು ಹಠ ಮಾಡ್ದಂಗೆ ಅಮ್ಮ ನಾನು ಒಂದೇ ಒಂದು ಗೇಮ್ ಆಡ್ತೀನಿ ಅಂದ್ಬಿಟ್ಟು ಸ್ಲೈಡ್ಸ್ ಆಡಿದ್ಲು. ನೆಕ್ಸ್ಟು ಜೋಳ ಕೊಡ್ಸಮ್ಮ ಅಂದ್ಲು. ಸರಿ ಅಂತ ಇಬ್ರಿಗೂ ಒಂದೊಂದು ಜೋಳ ಕೊಡಿಸ್ದೆ. ಅವ್ರ ಅಕ್ಕ ಒಂದು ಜೋಳ ತಿಂದ್ಲು ಅಂತ ಇಡೀ ಫುಲ್ ಜೋಳನೇ ಎಸ್ದ್ಬಿಟ್ಟ. ಎಸ್ಬಿಟ್ಟು ರೋಡಲ್ಲೆಲ್ಲ ಒದ್ದಾಡ್ತಿದ್ದ. ಹೆಂಗೋ ಹಿಂಗೂ ಸಮಾಧಾನ ಮಾಡಿ ಜೋಳ ತಿನ್ನಿಸ್ಕೊಂಡು ಮತ್ತೆ ತೊಗೊಂಡು ಮತ್ತೆ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಮುಂದೆ ಕರ್ಕೊಂಬಂದೆ. ನಾನು ನನ್ನ ಮಗಳು ರಿಂಗ್ ದಾಡ್ದು. 100 ರೂಪಾಯಿಗೆ 10 ರಿಂಗ್ ಕೊಡ್ತಾರೆ. ಆ ರಿಂಗ್ನ ಐಟಮ್ ಮೇಲೆ ಕೂರಿಸಿದ್ರೆ ಆ ಐಟಮ್ ನಮಗೇನೆ. ಬಟ್ 10ಕ್ಕೆ ಒಂದು ಹೋಗಲಿಲ್ಲ. ನಾನು ನನ್ನ ಮಗಳು ಇಬ್ಬರು ಆಡ್ದು. ಬಟ್ ಯಾವುದು ಕೂತ್ಕೊಳ್ಳಿಲ್ಲ ರಿಂಗು ಐಟಮ್ ಮೇಲೆ ಹೋಗಿ. ಅದಕ್ಕೆ ಸೋತು. ಸುಮ್ಮನೆ ಹಂಗೇನೆ ಸಾಕು ಅಂದ್ಬಿಟ್ಟು ಇಬ್ಬರೂ ರಿಟರ್ನ್ ಮನೆ ಕಡೆಗೆ ಬಂದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ.